ಅದಕ್ಕೆ ನಮ್ ದೇಶದಲ್ಲಿ ರೋಡ್ ಸರಿ ಇಲ್ಲ ಅಂದ್ರೆ ನಾವ್ ಇಂಪೋರ್ಟೆಡ್ ಕಾರ್ ತಗೋತೀವಿ. ಡೈಲಿ ಕರೆಂಟ್ ಕಟ್ ಮಾಡ್ತಿದಾರೆ ಅಂದ್ರೆ UPS ಹಾಕ್ಸ್ಕೊತೀವಿ. ರೋಡ್ ಅಲ್ಲಿ ಹೆಣ್ಮಕ್ಳು ರೇಪ್ ಮಾಡ್ತಿದ್ರೆ ನಮ್ಮ ಹೆಣ್ಮಕ್ಳು ಸೇಫ್ ಆಗಿರ್ಬೇಕು ಅಂತ ಅವಳು ಕರಾಟೆ ಕಲಿಸ್ತೀವಿ. ಎಲ್ಲದಕ್ಕೂ ಒಂದು ಆಲ್ಟರ್ನೇಟ್ ಹುಡ್ಕೊಂಡ್ಬಿಟ್ಟಿದೀವಿ ನಾವು. ರೋಡ್ ಯಾಕೆ ಸರಿ ಇಲ್ಲ, ಕರೆಂಟ್ ಯಾಕೆ ಕಟ್ ಮಾಡ್ತಿದ್ದಾರೆ, ರೇಪ್ ಮಾಡಿದವರು ಶಿಕ್ಷೆ ಆಯ್ತಾ ಇಲ್ವಾ ಅಂತ ನಾವ್ ಯಾರು ವಾಯ್ಸ್ ರೈಸ್ ಮಾಡೋದು. ಅದನ್ನ ಮಾಡೋದಕ್ಕೆ ಟಿವಿ ಚಾನಲ್ ನವರಿದ್ದಾರೆ ಅನ್ಕೊಂಡು ಸುಮ್ನ ಆಗ್ಬಿಟ್ಟು ಆಮೇಲೆ ಟಿವಿಲ್ ನಡೆಯೋ ಡಿಸ್ಕಷನ್ ನೋಡ್ಕೊಂಡು ದೊಡ್ಡ ಕ್ರಾಂತಿಕಾರಿಗಳ ತರ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕೊಂಡು ಕಮೆಂಟ್ ಲೈಕ್ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಟ್ಟು. ನಮ್ ಬೇಸಿಕ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಗೆಲ್ಲದಕ್ಕೂ ಒಬ್ಬ ಲೀಡರ್ ಬೇಕು. ಯಾವನಾದ್ರೂ ಇನ್ನೊಬ್ಬ ಮುಂದೆ ಹೋಗ್ಲಿ ನಾವ್ ವೇಟ್ ಮಾಡ್ತಿರ್ತೀವಿ. ನಮ್ಮಂತ ಯೂತ್ ಮೋಟಿವೇಟ್ ಮಾಡೋದಕ್ಕೆ 70 ವರ್ಷದ ಅಣ್ಣ ಹಜಾರನೆ ಬರ್ಬೇಕು, ಅವಾಗ್ಲೇ ನಾವ್ ಎದ್ದೇಳೋದು. ಅದು ಟೆಂಪ್ರರಿ. ಟಿವಿ IPL ವರ್ಲ್ಡ್ ಕಪ್ ಬಂದ್ರೆ ಹಂಗೆ ತಂಡ ಆಗ್ಬಿಡ್ತೀವಿ.